ದಿಲ್ಲಿಯಲ್ಲಿ BJP ಇರ್ಬೋದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರ್ಬೋದು. ನಾನು ಕೇಳ್ತೀನಿ, ನಿಮಗೆ ರೈತರ ಬಗ್ಗೆ ಯಾವ ವಿಷಯದಲ್ಲಿ ಕಮಿಟ್ಮೆಂಟ್ ಇದೆ? ಎಷ್ಟು ವರ್ಷ ಆಯಿತು ನೀವು ಬಲೋ ಭಾರತ್ ಮಾತಾಕಿ ಹೇಳಿ ಅಂತೇಳಿ ನಮ್ಮ ಕೈಲಿ ಘೋಷಣೆ ಹಾಕ್ಸ್ಕೊಂಡು ಓಟ್ ತಗೊಂಡು ದಿಲ್ಲಿ ಅಧಿಕಾರ ಇಟ್ಕೊಳ್ಳೋದು ಬಿಟ್ಟರೆ ರೈತರಿಗೋಸ್ಕರ ಏನು ಮಾಡಿದರೆ ಹೇಳಿ? BJPಯವರು MSPಯನ್ನು ಜಾರಿ ಮಾಡಿ ಅಂತ ಹೇಳಿ ರೈತರು ಬಂದು ಬೀದಿನಲ್ಲಿ ತಪಸ್ ಮಾಡ್ತಾ ಇದ್ದಾರೆ. ಹೇಳ್ರಪ್ಪ, ಬೇಗ ಹೇಳ್ರಪ್ಪ ಅಂತ ಹೇಳಿ ಎಷ್ಟು ಸಾರಿ ಹೇಳಬೇಕು? ಕಾಂಗ್ರೆಸ್ನವ್ರಿಗೆ ಮೊನ್ನೆ ಸಿದ್ದರಾಮಯ್ಯಂಗೂ ಹೇಳಿದ್ವಿ, ಒಂದು ಆವರ್ತ ನಿಧಿ ಕ್ರಿಯೇಟ್ ಮಾಡಿ ತಮ್ಮ ಬಜೆಟಲ್ಲಿ ಘೋಷಣೆ ಮಾಡಿ, ಇದನ್ನೇ ಇಂಗ್ಲೀಷ್ನಲ್ಲಿ ರಿವಾಲ್ವಿಂಗ್ ಫಂಡ್ ಅಂತಾರೆ. MSP ಏನು ಅಂದರೆ ಕೃಷಿ ಉತ್ಪನ್ನಗಳ ಬೆಲೆ ಕುಸಿದಾಗ ಆ ಬೆಲೆ ಕುಸಿದಿಂದ ರೈತರಿಗೆ ಆಗುವಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಒಂದು ಸರಿಯಾದಂಥ ಒಂದು ಫಂಡ್ಸ್ ಇರಬೇಕಾದ್ರೆ ಅದರದ್ದೇ ಆದಂಥ ಅದಕ್ಕೋಸ್ಕರ ಒಂದು ಫಂಡ್ ಕ್ರಿಯೇಟ್ ಆಗಬೇಕು. ಅದನ್ನು ತಕ್ಷಣವೇ ಜೋಳದ ಮಾರುಕಟ್ಟೆ ಬೆಲೆ ಕುಸಿತ ತಕ್ಷಣ ಎಂಟ್ರಿ ಆಗಬೇಕು, ತೊಗರಿ ಮಾರುಕಟ್ಟೆ ಬೆಲೆ ಕುಸಿತ ತಕ್ಷಣ ಹೋಗಬೇಕು, ಭತ್ತ ಖರೀದಿ ಕೇಂದ್ರದಲ್ಲಿ ಬಿದ್ದೋಯ್ತಾ ತಕ್ಷಣ ಹೋಗಬೇಕು. ಇದನ್ನು ಮಾಡಿದರೆ ರೈತನ ಆರ್ಥಿಕತೆ ಬ್ಯಾಲೆನ್ಸ್ ಆಗುತ್ತೆ. ನಿಮಗೇನಾರ ನೀವು ಅನ್ನ ತಿನ್ನೋ ಮನುಷ್ಯರೇ ಆದರೆ ಸರ್ಕಾರ ನಡೆಸೋರು ಎರಡು ಕಡೆ ಸರಿಯಾಗಿ ಸ್ಪಷ್ಟವಾಗಿ ಹೇಳಿ, ನಿಮಗೆ ರೈತರ ಬಗ್ಗೆ ಕನಿಷ್ಠ ಕಾಳಜಿ ಇದೆಯಾ? ಈ ಬಜೆಟಲ್ಲಿ ಸಿದ್ದರಾಮಯ್ಯ ಏನು ಕೊಟ್ಟರು ರೈತರಿಗೆ? ಹಿಂಗೆ ಭಿಕ್ಷೆ ಬೇಡಕ್ಕೆ ಚುಪ್ ಕೊಟ್ಟಿದ್ದಾರೆ ಅಷ್ಟೇ, 3 ಕಾಸಿಂದು ಸೊನ್ನೆನೂ ಕೊಟ್ಟಿಲ್ಲ. ಈ ಥರ ಇರುವಾಗ ನೀವು ಸರ್ಕಾರಿ ಎಂಪ್ಲಾಯೀಸಿಗೆ 85,000 ಕೋಟಿ ಕೊಡ್ತೀರಿ, ಹೆಚ್ಚುವರಿ 7th ಪೇ ಕಮಿಷನನ್ನು ಜಾರಿಗೊಳಿಸ್ತೀರಿ. MLAಗಳಿಗೆ 50% ಹೈಕ್ ಮಾಡಿದ್ರಿ ಸಂಬಳ, ಅಂದರೆ 50% ಹೆಚ್ಚುವರಿ ಮಾಡಿಕೊಂಡ್ರಿ. ಯಾರು ರೈತರು ಕೇಳಿದ್ರ? ಮತದಾರರನ್ನ, ಮಾನ್ಯ ಮತದಾರರೇ, ನೀವು ಕೊಟ್ಟಂಥ ಅಧಿಕಾರವನ್ನು ನಾವು ಇಲ್ಲಿ ದುರುಪಯೋಗ ಅಂತೇಳಿ ಭಾವಿಸ್ಬೇಡಿ. ನಮ್ಗೆ ಭಾಳ ಕಷ್ಟ ಇದೆ, ನಿಮ್ಮನ್ನು ಕೇಳ್ತೀವಿ, ಹೆಚ್ಚುವರಿ ಮಾಡ್ಕೊತೀವಿ ಅಂತ ಕೇಳಿದ್ರ? ನಿಮಗೆ ಬೇಕಾದಂಗೆ ಸಾರ್ವಜನಿಕರ ತೆರಿಗೆ ದುಡ್ಡನ್ನು ಬಳಕೆ ಮಾಡ್ತೀವಿ. ಸಾರ್ವಜನಿಕರು ಬೀದಿ ಮೇಲೆ ಆರ್ಥಿಕವಾಗಿ ದಿನೇ 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 ಕುಸಿತ ಇದ್ದರೂ ಅವರ ಆರ್ಥಿಕತೆಯನ್ನು ವೃದ್ಧಿ ಮಾಡೋದಕ್ಕೆ ಏನು ಸಿದ್ದರಾಮಯ್ಯನ ಕಾರ್ಯಕ್ರಮ, ನರೇಂದ್ರ ಮೋದಿ ಕಾರ್ಯಕ್ರಮ ಏನು? ಬನ್ನಿ ಬೀದಿಗೆ ಚರ್ಚೆ ಮಾಡೋಣ. ಆಗುತ್ತಾ? ಬರೋಕ್ಕಾಗುತ್ತಾ? ನೀವು ಕಾಂಗ್ರೆಸ್ನವ್ರನ್ನ BJPಯವ್ರು ಬೈಯೋದು, BJPಯವ್ರನ್ನ ಕಾಂಗ್ರೆಸ್ ಬೈಯೋದು, ಇದೇ ನಿಮ್ಮ ಕಾರ್ಯಕ್ರಮ. ಆರ್ಥಿಕತೆ ಬಗ್ಗೆ ಭಾಳ ಇನ್ ಡಿಟೈಲ್ ಈ ಥರ ಆಗಬೇಕಾಗಿತ್ತು, ಆಗಬಾರ್ದಿತ್ತು. ಇದನ್ನು ನಾವು ಕಡ್ಡಾಯವಾಗಿ ಈ ಬಜೆಟಲ್ಲಿ ಇಷ್ಟು ಪ್ರಮಾಣದಲ್ಲಿ ನಾವು ಜನರ ಆರ್ಥಿಕತೆ ಬಗ್ಗೆ ನಾವು ಸುಧಾರಣೆಗೆ ತರೋದಕ್ಕೆ ಹೊರಟಿದ್ದೀವಿ ಅಂತೇಳಿ ಬನ್ನಿ ಒಂದು ಚರ್ಚೆ ಮಾಡೋಣ. ನೀವೇನಾದ್ರು ಮಾಡಿದಿರೇನೋ? ಈ ಮೈನಿಂಗ್ ಕಂಪನಿ ಬುಲ್ಡೇಟಾ, ಜಿಂದಾಲು ಇಂಥವ್ರನ್ನ ಇಟ್ಕೊಂಡು ನೀವು ಲೂಟ್ ಮಾಡೋದಕ್ಕೆ ಹೊರಟಿದ್ರಿ ಕರ್ನಾಟಕ. ಇದರಿಂದ ಏನಾಗೋದು? ಕರ್ನಾಟಕ ಖಾಲಿ ಆಗುತ್ತೆ ಬಿಟ್ಟರೆ ಈ ರಾಷ್ಟ್ರೀಯ ಪಕ್ಷಗಳನ್ನು ಕರ್ನಾಟಕದಿಂದ ಒದ್ದೋಡಿಸೋವರೆಗೆ ಏನು ಪರಿಹಾರ ಇಲ್ಲ.